ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದಾರೆ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನೋಡಿದ್ರೆ SSV ಸ್ಕಾಲರ್ಶಿಪ್ AICT ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್ ವತಿಯಿಂದ ವಿದ್ಯಾರ್ಥಿಗಳಿಗೆ ಒಂದು ಹೊಸ ಸ್ಕಾಲರ್ಶಿಪ್ನ ಕೂಡ ಸೆಂಟ್ರಲ್ ಗೌರ್ಮೆಂಟಿಂದ ಸ್ಯಾಂಕ್ಷನ್ ಮಾಡಿದ್ದಾರೆ. ಅದರ ಹೆಸರು SSV ಸ್ಕಾಲರ್ಶಿಪ್. ಈ ಬಗ್ಗೆ ಅಪ್ಲಿಕೇಶನ್ ಕರೆದಿದ್ದಾರೆ. ಅದರ ಮಾಹಿತಿ ಏನು ಮತ್ತು ಏನೇನು ಕ್ರೈಟೀರಿಯಾ ಇದ್ದಾವೆ, ಎಷ್ಟು ಅಮೌಂಟ್ ಬರುತ್ತೆ ಅನ್ನೋ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ತಪ್ಪು ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು ಶೇರು ಸ್ಕಾಲರ್ಶಿಪ್ ನೋಡಿ. ಫ್ರೆಂಡ್ಸ್, ನಿಮಗೆ SSV ಸ್ಕಾಲರ್ಶಿಪ್ ಬಗ್ಗೆ 2024-25ನೇ ಬ್ಯಾಚ್ ಸ್ಟೂಡೆಂಟ್ಸ್ಗಳಿಗೆ ಇಲ್ಲಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲಿಕ್ಕೆ ಮಾಡಿದ್ದಾರೆ. ಫಸ್ಟ್ಗೆ ನೀವು ರಿಜಿಸ್ಟರ್ ಮಾಡಬೇಕಾಗುತ್ತೆ. ರಿಜಿಸ್ಟರ್ ಇಯರ್ ಅಂತಿದೆಯಲ್ಲ, ಸೊ ಇಲ್ಲಿ ಬಂದು ಹೈಯರ್ ಎಜುಕೇಷನ್ ಸ್ಟೂಡೆಂಟ್ಸ್ ನಾವು ಏನು ಮಾಡಬೇಕಂದ್ರೆ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಅವರ ಅಪಾರ್ ID ಮತ್ತು ಅವ್ರ ಹೆಸರು, ಆಧಾರ್ ಕಾರ್ಡ್ ನಂಬರು ಮತ್ತು ಯಾವ ಇಯರಲ್ಲಿ ಅಡ್ಮಿಷನ್ ಮಾಡಿದರೆ ಆ ಇಯರ್ನ ಸೆಲೆಕ್ಟ್ ಮಾಡಿಕೊಂಡು ಆ್ಯನ್ಯುವಲ್ ಫ್ಯಾಮಿಲಿ ಇನ್ಕಮ್ ಎಷ್ಟಿದೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಮತ್ತು ಅದರ ಜೊತೆಗೆ ಏನಪ್ಪ ಅಂದರೆ ವಿದ್ಯಾರ್ಥಿಗಳು ಇಮೇಲ್ ID, ಮೊಬೈಲ್ ನಂಬರು ಮತ್ತು ಪಾಸ್ವರ್ಡ್ನ ಒಂದು ಕ್ರಿಯೇಟ್ ಮಾಡಿಕೊಂಡು ಕನ್ಫರ್ಮ್ ಪಾಸ್ವರ್ಡ್ ಕೊಟ್ಟು ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ರಿಜಿಸ್ಟರ್ ಮಾಡ್ಕೊಂಡ ತಕ್ಷಣ ನಿಮ್ಮ ಮೊಬೈಲ್ ನಂಬರಿಗೆ ಒಂದು ID ಕೂಡ ಬರುತ್ತೆ, ಅದು ಯೂಸರ್ ID ಮತ್ತು ಪಾಸ್ವರ್ಡ್ ಅದನ್ನು ಕೂಡ ಹಾಕಬೇಕಾಗುತ್ತೆ. ಸೊ ಹಾಗಾಗಿ ಅಪಾರ್ ID ಮಾಡೋದನ್ನು ಕಂಪಲ್ಸರಿ ಮಾಡಿಕೊಟ್ಟಿದ್ದಾರೆ ಫ್ರೆಂಡ್ಸ್. ಸೊ ಹಾಗಾದರೆ ಬನ್ನಿ ಫ್ರೆಂಡ್ಸ್, ಇದ್ರ ಬಗ್ಗೆ ಮಾಹಿತಿ ಸಾಕಷ್ಟು ಪೂರ್ಣ ಪ್ರಮಾಣದ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಮೊದಲನೇದಾಗಿ ತಾಂತ್ರಿಕ ಶಿಕ್ಷಣ ಇಲಾಖೆ ವತಿಯಿಂದ ಅಂದರೆ ಕರ್ನಾಟಕ ರಾಜ್ಯ ಸರ್ಕಾರದ ವತಿಯಿಂದ ಒಂದು ಅಫಿಷಿಯಲ್ ಮಾಹಿತಿನೂ ಕೂಡ ಬಿಟ್ಟುಕೊಟ್ಟಿದ್ದಾರೆ. ಸೊ AICT ನವದೆಹಲಿ 2024-25ನೇ ಸಾಲಿನ ಹೊಸದಾಗಿ ಜಾರಿಗೆ ತಂದಿರತಕ್ಕಂಥ SSV ವಿದ್ಯಾರ್ಥಿ ವೇತನಕ್ಕೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನಿಸಿ ಮಾಡಿದ್ದಾರೆ. ಸೊ ರಾಜ್ಯದ ಎಲ್ಲ ಪಾಲಿಟೆಕ್ನಿಕ್ ಮತ್ತು ಇಂಜಿನಿಯರಿಂಗ್ ಕಾಲೇಜಲ್ಲಿ ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥ ಶೈಕ್ಷಣಿಕ ವಿದ್ಯಾರ್ಥಿ ಪ್ರಗತಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಆರ್ಥಿಕ ನೆರವು ನೀಡಲಿಕ್ಕೆ AICT ಅವರು ಹೊಸದಾಗಿ ಒಂದು ವಿದ್ಯಾರ್ಥಿ ಯೋಜನೆ ಸ್ಟಾರ್ಟ್ ಮಾಡಿದ್ದಾರೆ. ಹೆಸರು SSV ವಿದ್ಯಾರ್ಥಿ ಯೋಜನೆ ಅಂತ ಕೂಡ ಕರಿತೀವಿ. ಸೊ SSV ವಿದ್ಯಾರ್ಥಿ ಯೋಜನೆ ಏನಿದೆ ಅಲ್ಲಿದು ರಾಜ್ಯದ ಡಿಪ್ಲೊಮಾ ಮತ್ತು ಇಂಜಿನಿಯರಿಂಗ್ ಕಾಲೇಜಲ್ಲಿ 24-25ನೇ ಸಾಲಿನಲ್ಲಿ ಪ್ರಥಮ ವರ್ಷ ಲ್ಯಾಟರಲ್ ಎಂಟ್ರಿ ಮುಖಾಂತರ 2ನೇ ವರ್ಷಕ್ಕೆ ಸೀಟ್ ಆಯ್ಕೆ ಮಾಡಿಕೊಂಡ ಎಲ್ಲ ಬ್ರ್ಯಾಂಚ್ಗಳಿಗೆ ಕೂಡ ಸಿವಿಲ್, ಕೆಮಿಕಲ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸು, ಮೆಕ್ಯಾನಿಕಲ್, ಅಗ್ರಿಕಲ್ಚರ್ಲು, ಟೆಕ್ಸ್ಟೈಲ್ ಈ ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳ ಅನ್ವಯವಾಗುವಂತೆ ಅವರ ಕುಟುಂಬದ ವಾರ್ಷಿಕ ಆದಾಯ 8 ಲಕ್ಷ ರೂಪಾಯಿ ಒಳಗಡೆ ಇರುವಂಥ ವಿದ್ಯಾರ್ಥಿಗಳು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಸೊ ಆಲ್ರೆಡಿ 24-25 ಸಾಲಿನ ಈಗ ಆಲ್ರೆಡಿ ಅರ್ಜಿ ಕೂಡ ಆಹ್ವಾನ ಆಗಿದೆ, ಅರ್ಜಿ ಕೂಡ ಸಲ್ಲಿಸಬೇಕಾಗುತ್ತೆ ಫ್ರೆಂಡ್ಸ್. ಸೊ ಇದಕ್ಕೆ ಒಂದು ಕೆಲವೊಂದು ಕಂಡೀಷನ್ಸ್ ಕೂಡ ಇದ್ದಾವೆ, ಅದನ್ನು ಕೂಡ ನೀವು ತಿಳಿಸ್ಕೊಡ್ತಾ ಹೋಗ್ತೀನಿ. SSV ಸ್ಕಾಲರ್ಶಿಪ್ನ ಮ್ಯಾನ್ಯುವಲ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮ್ಮ ಕಾಂತದಿಂದ ಭಾವಿಸಿದ್ರೆ AICT SSV ಯಂಗ್ ಅಚೀವರ್ಸ್ ಸ್ಕಾಲರ್ಶಿಪ್ ಆ್ಯಂಡ್ ಹೊಲಿಸ್ಟಿಕ್ ಅಕಾಡೆಮಿಕ್ ಸ್ಕಿಲ್ಸ್ ವೆಂಚರ್ ಇನಿಷಿಯೇಟಿವ್ ಅಂತ ಕರಿತೀವಿ. SSV ಅಂದರೆ ಯಂಗ್ ಅಚೀವರ್ಸ್ ಸ್ಕಾಲರ್ಶಿಪ್ ಆ್ಯಂಡ್ ಹೊಲಿಸ್ಟಿಕ್ ಅಕಾಡೆಮಿಕ್ ಸ್ಕಿಲ್ಸ್ ವೆಂಚರ್ ಇನಿಷಿಯೇಟಿವ್ ಸ್ಕೀಮ್ ಗೈಡ್ಲೈನ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಇದು ಗೈಡ್ಲೈನ್ಸ್ ಪ್ರಕಾರ ಏನಿದೆ 24-25ನೇ ಸಾಲಿನ ಹೊಸದಾಗಿ ಸ್ಕಾಲರ್ಶಿಪ್ ಜಾರಿಗೆ ಬರ್ತಾ ಇದೆ. ಫಸ್ಟ್ ಇಯರ್ ಡಿಗ್ರಿ, ಡಿಪ್ಲೊಮಾ ಕೋರ್ಸ್ ಓದ್ತಾ ಇರ್ತಕ್ಕಂಥ AICT ಅಪ್ರೂವ್ಡ್ ಇನ್ಸ್ಟಿಟ್ಯೂಷನ್ಸ್ ಕಡೆಯಿಂದ ಅಥವಾ ಡಿಪ್ಲೊಮಾ ಲೆವೆಲ್ ಲ್ಯಾಟರಲ್ ಎಂಟ್ರಿ ಮುಖಾಂತರ ಅಡ್ಮಿಷನ್ ಆಗಿರ್ತಕ್ಕಂಥ ವಿದ್ಯಾರ್ಥಿ ಇದಕ್ಕೆ ಅರ್ಜಿ ಸಲ್ಲಿಸಬೇಕು. ಅರ್ಜಿ ಸಲ್ಲಿಸಲಿಕ್ಕೆ ಅವರ ತಂದೆ ತಾಯಿಗಳ ಫ್ಯಾಮಿಲಿ ಇನ್ಕಮ್ 8 ಲಕ್ಷ ರೂಪಾಯಿ ಒಳಗಡೆ ಇರಬೇಕಾಗುತ್ತೆ. ಮತ್ತು ಅದರ ಜೊತೆಗೆ ಏನಪ್ಪ ಅಂದರೆ ಟೋಟಲ್ ಸ್ಕಾಲರ್ಶಿಪ್ ಬಂದ್ಬಿಟ್ಟು 5200 ಸ್ಕಾಲರ್ಶಿಪ್ನ ಪ್ರತಿ ವರ್ಷ ಕೂಡ ಸ್ಯಾಂಕ್ಷನ್ ಮಾಡ್ತಾರೆ. ಅದರಲ್ಲಿ 2607 ಸ್ಕಾಲರ್ಶಿಪ್ ಫಾರ್ ಡಿಪ್ಲೊಮಾ ಕೋರ್ಸ್ಗಳಿಗೆ, 2593 ಡಿಗ್ರಿ ಕೋರ್ಸ್ಗಳಿಗೆ ಈ ಪರ್ಟಿಕ್ಯುಲರ್ ಸ್ಕಾಲರ್ಶಿಪ್ನ ಆಯ್ಕೆ ಮಾಡ್ತಾರೆ. ಸೊ ಇದೇನಪ್ಪ ಅಂದರೆ 5200 ಸ್ಕಾಲರ್ಶಿಪ್ನಲ್ಲಿ ಈ ಪರ್ಟಿಕ್ಯುಲರ್ ವಿದ್ಯಾರ್ಥಿಗಳಿಗೆ ಏನಪ್ಪ ಅಂದರೆ ನಿಮ್ಮ ಇನ್ಕಮ್ ಲಿಮಿಟು ಮತ್ತು ಕ್ಯಾಟಗರಿ ವೈಸನ್ನು ಕೂಡ ಸೆಲೆಕ್ಟ್ ಮಾಡ್ತಾ ಹೋಗ್ತಾರೆ. ಸೊ ಸ್ಕಾಲರ್ಶಿಪ್ ಅಮೌಂಟ್ ಬಂದು ಡಿಗ್ರಿ ಲೆವೆಲ್ ಸ್ಟೂಡೆಂಟ್ಸ್ಗಳಿಗೆ 50,000 ರೂಪಾಯಿ ಪ್ರತಿ ವರ್ಷ 3 ವರ್ಷ ಅಥವಾ ಮ್ಯಾಕ್ಸಿಮಮ್ 4 ವರ್ಷ, ಅಂದರೆ 3 ವರ್ಷ ಇದ್ದರೆ ಡಿಪ್ಲೊಮಾ ಮೇಲೆ ಬಂದರೆ 3 ವರ್ಷ ಮತ್ತು ಇಂಜಿನಿಯರಿಂಗ್ ಮೇಲೆ 4 ವರ್ಷ ಕಂಪ್ಲೀಟಾಗಿ ಅವರಿಗೆ ಕೊಡ್ತಾ ಹೋಗ್ತಾರೆ. ಮತ್ತು ಅದ್ರ ಜೊತೆಗೆ ಡಿಪ್ಲೊಮಾ ಸ್ಟೂಡೆಂಟ್ಸ್ಗಳಿಗೆ 30,000 ರೂಪಾಯಿ ಅಂತ 2 ವರ್ಷ ಲ್ಯಾಟರಲ್ ಎಂಟ್ರಿ ಇದ್ದವರಿಗೆ ಮತ್ತು ನಾರ್ಮಲಾಗಿ ಅಡ್ಮಿಷನ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ 30,000 ರೂಪಾಯಿ ಇದನ್ನು 3 ವರ್ಷಗಳು ಕೂಡ. ಫಸ್ಟ್ ಇಯರ್ ಅಡ್ಮಿಷನ್ ಆಗಿದ್ದರೆ 30,000 ರೂಪಾಯಿ 3 ವರ್ಷ ಬರುತ್ತೆ. ಸೆಕೆಂಡ್ ಇಯರ್ ಲ್ಯಾಟರಲ್ ಎಂಟ್ರಿ ITI ಮುಖಾಂತರ ಅಡ್ಮಿಷನ್ ಆಗಿದ್ದರೆ 30,000 ರೂಪಾಯಿ 2 ವರ್ಷ ಬರುತ್ತೆ. 50,000 ರೂಪಾಯಿ ಏನಿದೆಲ್ಲ ಮ್ಯಾಕ್ಸಿಮಮ್ 4 ವರ್ಷ PUC ಮೇಲೆ ಇಂಜಿನಿಯರಿಂಗ್ ಓದಿರ್ತಕ್ಕಂಥ ವಿದ್ಯಾರ್ಥಿ ಲ್ಯಾಟರಲ್ ಎಂಟ್ರಿ ಡಿಪ್ಲೊಮಾ ಮೇಲೆ ಹೋಗಿದ್ದರೆ ಅವರಿಗೆ 3 ವರ್ಷ ಬರ್ತಾ ಹೋಗುತ್ತೆ. ಮೋಡ್ ಆಫ್ ಪೇಮೆಂಟ್ ಇದನ್ನು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮುಖಾಂತರ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಇರ್ತಕ್ಕಂಥ ಇಂಥ ಬ್ಯಾಂಕ್ ಅಕೌಂಟ್ಗೆ ಜಮಾ ಆಗ್ತಾ ಹೋಗುತ್ತೆ. ಮತ್ತು ಅದರ ಜೊತೆಗೆ ಏನಪ್ಪ ಅಂದರೆ ಕ್ರೈಟೀರಿಯಾ ಆಫ್ ಸೆಲೆಕ್ಷನ್ ಏನಪ್ಪ ಅಂದರೆ AICT ಟೆಕ್ನಿಕಲ್ 12th ಅಥವಾ ಡಿಪ್ಲೊಮಾ SSLC ಮೇಲೆ ಅಡ್ಮಿಷನ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇದು ನೀಡ್ತಾ ಹೋಗ್ತಾರೆ. ಮತ್ತು ಅದರ ಜೊತೆಗೆ ಏನಪ್ಪ ಅಂದರೆ ಸೆಲೆಕ್ಷನ್ ಕ್ಯಾಂಡಿಡೇಟ್ ಕ್ಯಾರಿಡ್ ಔಟ್ ಆನ್ ಮೆರಿಟ್, ಅಂದರೆ ಮೆರಿಟ್ ಮೇಲೆ SSLC ಪರ್ಸೆಂಟೇಜ್ ಇದ್ದರೆ SSLC ಪರ್ಸೆಂಟೇಜು, ಡಿಪ್ಲೊಮಾ ಲ್ಯಾಟರಲ್ ಎಂಟ್ರಿ ಲ್ಯಾಟರಲ್ ಎಂಟ್ರಿ ಡಿಪ್ಲೊಮಾ ಪರ್ಸೆಂಟೇಜ್ ಮೇಲೆ ಕೌಂಟ್ ಮಾಡ್ತಾರೆ. PUC ಪರ್ಸೆಂಟೇಜ್ PUC ಪರ್ಸೆಂಟೇಜ್ ಮೇಲೆ ಕ್ವಾಲಿಫೈ ಮಾಡ್ತಾ ಹೋಗ್ತಾರೆ. ಮತ್ತು ಅದರ ಜೊತೆಗೆ ಏನಪ್ಪ ಅಂದರೆ ವಿದ್ಯಾರ್ಥಿಗಳು ಕಂಪಲ್ಸರಿಯಾಗಿ ಏನಪ್ಪ ಅಂದರೆ ನಿಮ್ಮ ಡಿಪ್ಲೊಮಾ ಲೆವೆಲ್ ಇದ್ದರೆ SSLC ಪರ್ಸೆಂಟೇಜ್ ತೊಗೋಬೇಕಾಗುತ್ತೆ. ಮತ್ತು ಡಿಗ್ರಿ ಇದ್ದರೆ PUC ಪರ್ಸೆಂಟೇಜ್ ಮೇಲೆ ನಿಮ್ಮದು ಕ್ವಾಲಿಫೈ ಮಾಡ್ತಾ ಹೋಗ್ತಾರೆ. ಮತ್ತು ಅದರ ಜೊತೆಗೆ ಅದಕ್ಕೆ ನಿಮಗೇನಪ್ಪ ಅಂದರೆ ಯಾವುದೇ ಒಂದು ಬ್ರೇಕ್ ಕೂಡ ಅಂದರೆ ಫೇಲ್ ಆಗಿ ಮತ್ತು ರಿಟರ್ನ್ ಆಗಿ ಪಾಸ್ ಆಗಿದ್ರೆ ಅಂಥ ಒಂದು ವಿದ್ಯಾರ್ಥಿಗಳಿಗೆ ಆ ಪರ್ಸೆಂಟೇಜ್ನ ಕನ್ಸಿಡರ್ ಮಾಡೋದಿಲ್ಲ. ಅದರ ಜೊತೆಗೆ ರಿಸರ್ವೇಷನ್ ಮೇಲೆ ಬರುತ್ತೆ SC ST OBC. ಮತ್ತು ಅದ್ರ ಜೊತೆಗೆ ಎಕನಾಮಿಕಲ್ ವೀಕರ್ ಸೆಕ್ಷನ್ ಅವ್ರಿಗೆ ಕೂಡ ಸೆಲೆಕ್ಟ್ ಮಾಡ್ತಾರೆ. ಅವರ ಪರ್ಸೆಂಟೇಜ್ ವೈಸ್ ಕ್ರೈಟೀರಿಯಾ ಕೂಡ ಕುಂದಿರುತ್ತೆ. ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ಇಲ್ಲಿ ಆಲ್ರೆಡಿ ನಿಮಗೆ ಕೊಟ್ಟಿದ್ದೀವಿ ಫ್ರೆಂಡ್ಸ್. ಇಲ್ಲಿ ನೋಡಿ ಟೋಟಲಾಗಿ ನಿಮ್ಮ ಕರ್ನಾಟಕಕ್ಕೆ ಬಂದುಬಿಟ್ಟು ಇಲ್ಲಿ ಪ್ರತಿಯೊಂದು ರಾಜ್ಯಕ್ಕೂ ಒಂದೊಂದು ಕ್ರೈಟೀರಿಯಾ ಕೊಟ್ಟರೆ ಕರ್ನಾಟಕಕ್ಕೆ 147 ಡಿಗ್ರಿ ಸ್ಟೂಡೆಂಟ್ಸ್ಗಳಿಗೆ ಮತ್ತು ಅದ್ರ ಜೊತೆಗೆ 129 ಡಿಪ್ಲೊಮಾ ಸ್ಟೂಡೆಂಟ್ಸ್ಗಳಿಗೆ ಈ ಸ್ಕಾಲರ್ಶಿಪ್ನ ಸ್ಯಾಂಕ್ಷನ್ ಮಾಡ್ತಾರೆ. ಅಷ್ಟು ಹುಡುಗರನ್ನ ಸೆಲೆಕ್ಟ್ ಮಾಡ್ತಾರೆ ಫ್ರೆಂಡ್ಸ್. ಸೊ ಹಾಗಾಗಿ ಯಾರ್ಯಾರು ವಿದ್ಯಾರ್ಥಿಗಳಿದ್ರೆ ಕೂಡಲೇ ಇದನ್ನು ಅಪ್ಲೈ ಮಾಡಿ ಮತ್ತು ಅದ್ರ ಜೊತೆಗೆ ಈ ಸ್ಕಾಲರ್ಶಿಪ್ನ ಕೂಡ ಪಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ಯಾರ್ಯಾರು ವಿದ್ಯಾರ್ಥಿಗಳಿದ್ರೆ ಕೂಡಲೇ ಈ ಲಿಂಕ್ನು ಕೂಡ ಹಾಕ್ತೀನಿ. ssv.aict.government.in ಬಂದು ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. 24-25 ಸಾಲದ ಹೊಸದಾಗಿ ಸ್ಕಾಲರ್ಶಿಪ್ ಕೂಡ ಸ್ಯಾಂಕ್ಷನ್ ಆಗಿದೆ ಫ್ರೆಂಡ್ಸ್. ಸೊ ಹಾಗಾಗಿ ನಿಮ್ಮದು
ರಿಜಿಸ್ಟರ್ ಮಾಡ್ಕೊಂಡಾಗ ಕ್ಯಾಂಡಿಡೇಟ್ ಐ ಡಿ ಮತ್ತು ಪಾಸ್ವರ್ಡ್ ಏನು ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ ಅದು ಬರ್ತಾ ಹೋಗುತ್ತೆ. ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನಾವು. ರಿಜಿಸ್ಟರ್ ಇಯರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಬರ್ತಕ್ಕಂಥ ಅಪಾರ ಐ ಡಿನ ಕ್ರಿಯೇಟ್ ಮಾಡಿಕೊಂಡು ಡಿಜಿಲಾಕರ್ ಮುಖಾಂತರ ಅಪಾರ ಐ ಡಿ ಬಂದಿರುತ್ತೆ. ಸೊ ಅದನ್ನು ಎಂಟ್ರಿ ಮಾಡ್ಕೊಂಡು ನಿಮ್ಮ ಹೆಸರು, ಆಧಾರ್ ಕಾರ್ಡ್ ನಂಬರ್ನ ಮತ್ತು ಅದ್ರ ಜೊತೆಗೆ ಅಡ್ಮಿಷನ್ 24-25 ಸಾಲಿನ ಇನ್ಕಮ್, ಫ್ಯಾಮಿಲಿ ಇನ್ಕಮ್, ಇಮೇಲ್ ಐ ಡಿ, ಮೊಬೈಲ್ ನಂಬರು, ಪಾಸ್ವರ್ಡ್ ಕನ್ಫರ್ಮ್ ಪಾಸ್ವರ್ಡ್ ಮಾಡಿ ರಿಜಿಸ್ಟರ್ ಕೊಟ್ಟರೆ ಸಾಕು ಫ್ರೆಂಡ್ಸ್. ನಿಮಗೆ ಕ್ಯಾಂಡಿಡೇಟ್ ಐ ಡಿ ಬರುತ್ತೆ ಮೊಬೈಲ್ ನಂಬರ್ಗೆ. ಸೊ ಇಮಿಡಿಯೇಟ್ ಅದನ್ನು ಐ ಡಿನ ತಂದು ಇಲ್ಲಿ ಹಾಕಿ ಲಾಗಿನ್ ಕೂಡ ಆಗ್ಬೋದು. ಪಾಸ್ವರ್ಡ್ನ ಕೂಡ ಅಲ್ಲಿ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ, ಎಂಟ್ರಿ ಮಾಡ್ಕೊಂಡ್ರೆ ಸಾಕು. ಸೊ ನಿಮ್ಮ ಅಪ್ಲಿಕೇಶನ್ ಕೂಡ ಓಪನ್ ಆಗುತ್ತೆ. ನೀವೆಲ್ಲ ಡೀಟೇಲ್ಸ್ ಕೂಡ ಭರ್ತಿ ಮಾಡಿ ಸಬ್ಮಿಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಆನ್ಲೈನ್ ಸಬ್ಮಿಟ್ ಮಾಡಿದ್ಮೇಲೆ ನಿಮ್ಮ ಅಪ್ಲಿಕೇಶನ್ ನೋಡಲ್ ಆಫೀಸರ್ಗೆ ಹೋಗುತ್ತೆ. ಅಂದರೆ ಸ್ಟೇಟ್ ನೋಡಲ್ ಆಫೀಸರ್ ಇರ್ತಾರೆ, ಅವರು ವೆರಿಫೈ ಮಾಡಿಕೊಂಡ್ರೆ ಸಾಕು ಫ್ರೆಂಡ್ಸ್. ಇಮಿಡಿಯೇಟಾಗಿ ನಿಮ್ಮ SSV ಸ್ಕಾಲರ್ಶಿಪ್ ನಿಮ್ಮ ಅಕೌಂಟಿಗೆ ಡಿಪ್ಲೊಮಾ ಸ್ಟೂಡೆಂಟ್ಸ್ಗಳು 30,000, ಡಿಗ್ರಿ ಸ್ಟೂಡೆಂಟ್ಸ್ಗಳಿಗೆ 50,000 ರೂಪಾಯಿ ಜಮಾ ಆಗ್ತಾ ಹೋಗುತ್ತೆ ಪ್ರತಿ ವರ್ಷವೂ. ಸೊ ಹಾಗಾಗಿ ಈ ಸುವರ್ಣ ಅವಕಾಶ ತಪ್ಪದೆ ಮಿಸ್ ಮಾಡ್ಕೊಬೇಡಿ. ನಿಮ್ಮ ಫ್ರೆಂಡ್ಸಿಗೆ ಕೂಡ ಇನ್ಫಾರ್ಮ್ ಮಾಡಿ. ಆ್ಯಂಡ್ ಲೇಟೆಸ್ಟ್ ಆಗಿರ್ತಕ್ಕಂಥ ಎಲ್ಲ ಅಪ್ಡೇಟ್ಸ್ಗಳ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.